ಸುಮಾರು 58 ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಇವತ್ತು 36 ಲಕ್ಷಕ್ಕೆ ತಂದಿದ್ದೀವಿ. ಮುಂದೆ ಯೋಜನೆಗಳು ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಹೊಸ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರ ಮುಖಾಂತರ ಜನವರಿ ಎಂಡ್ವರೆಗೆ ಅದು ಕಾರ್ಯಕ್ರಮ, ಜನವರಿ ಎಂಡ್ವರೆಗೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಾಗ ಆ ಕಾರ್ಯಕ್ರಮ ಚಾಲೂ ಆಗುತ್ತೆ. 43 ವ್ಯಾನ್ಗಳು ಮಾಡಿದ್ದೀವಿ. ಅದು ಉದ್ದೇಶ ಮಾಡಿರ್ತಕ್ಕಂಥದ್ದು 43 ರೀಜನ್ಗಳಿದೆ ನಮ್ಮಲ್ಲಿ. ಆ 43 ರೀಜನ್ಗಳಲ್ಲಿ ಈ ವ್ಯಾನ್ಗಳು ಯಾರ್ಯಾರು ನಮಗೆ ಫಲಾನುಭವಿಗಳಿದೆ ಅವ್ರ ಮನೆಗೆ ನೇರವಾಗಿ ಹೋಗಿ ಚೆಕ್ ಮಾಡ್ತಕ್ಕಂಥದ್ದು, ಸೈಟಲ್ಲಿ ಯಾರು ಕೆಲಸ ಮಾಡ್ತಾರೆ ಚೆಕ್ ಮಾಡ್ತಕ್ಕಂಥದ್ದು, ಯಾರ್ಯಾರು ನಮಗೆ ಬೆನಿಫಿಟ್ಸಿಗೆ ಅರ್ಜಿಗಳು ಹಾಕ್ತಾರೆ ಅರ್ಜಿಗಳನ್ನ ವಿಲೇವಾರಿ ಮಾಡೋಕ್ಕಿಂತ ಮುಂಚೆ ನೇರವಾಗಿ ಹೋಗಿ ನೋಡ್ಕೊಂಬರ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರಿಂದ ಮುಂದೆ ಖಂಡಿತವಾಗ್ಲೂ ಈ ಏನು ಫೇಕ್ ಕಾರ್ಡ್ಸ್ ಇದೆ, ಈ ಫೇಕ್ ಕಾರ್ಡ್ಸ್ ತೆಗಿಲಿಕ್ಕಿಂತ ನಮಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಐ ಕ್ಯಾನ್ ಪ್ರಾಮಿಸ್ ಯು ಈ ನೆಕ್ಸ್ಟ್ 4-5 ಮಂತ್ಸ್ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇದೇನೋ ಫೇಕ್ ಕಾರ್ಡಿನ ಗೊಂದಲ ಇದೆ, 70-80% ನಾವು ಸರಿ ಮಾಡ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಆಗ್ತದೆ, ಸರ್ಕಾರ ಹಂತದಲ್ಲಿದೆ, ನಾವು ಪ್ರಸ್ತಾವನೆ ಕೂಡ ಮಾಡಿದ್ದೇವೆ. ಸೊ ಅಲ್ಲಿರ್ತಕ್ಕಂಥ ರೆಸಲ್ಯೂಷನ್ ಕೂಡ ಬಂದಾಗಿದೆ. ಆಮೇಲೆ ಅದು ಕ್ವಾಲಿಫೈ ಆಗ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಹುಬ್ಬಳ್ಳಿ ಧಾರವಾಡ 2 ಮಹಾನಗರ ಪಾಲಿಕೆಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ. ಮೌಖಿಕವಾಗಿ ಕೊಡ್ತಕ್ಕಂಥ ಆರ್ಡ್ರೇ ಕೊಡ್ತೀವಿ.